ಯಾರು ಸರಿ ಯಾರು ತಪ್ಪು? ಯಾರು ಸರಿ ಯಾರು ತಪ್ಪಕ್ಕಿಂತ ಹೇಳೋಕ್ಕಿಂತ ಮೊದಲು ಇಲ್ಲಿ ಇವೆಲ್ಲ ಗಲಾಟೆ ಅವಶ್ಯಕತೆನೇ ಇಲ್ಲ. ಇವೆಲ್ಲರೂ ಶಾಂತವಾಗಿ ಇರೋರು ಇಲ್ಲಿ. ಅಂಥ ರೋಡಿಸಮ್ ಮಾಡೋರು ಯಾರಿಲ್ಲ. ಮೊದಲು ಎಲ್ಲೋ ಇದ್ದರು, ಅವರು ಡಿಕ್ಕಿ ಮಾಡುವಾಗ ಮಾತ್ರ. ಇವಾಗ ಯಾರಿಲ್ಲ, ಅವಶ್ಯಕತೆನೂ ಇಲ್ಲ ಜನರಿಗಿದು. ಇವು ಬೇಕಂತಲೇ ಮಾಡಿರೋದು ಅನಿಸುತ್ತೆ ಹೊರತು ಬೇರೆ ಏನಿಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ಬಳ್ಳಾರಿಗೆ ಇದೊಂದು ಕಪ್ಪು ಚುಕ್ಕೆ. ಹೌದಾ ಸರ್? ಇವತ್ತು ನಾವು ಎಲ್ಲ ಶಾಂತಿಯುತವಾಗಿರ್ಬೇಕಾಯ್ತು. ಬಳ್ಳಾರಿ ಅಭಿವೃದ್ಧಿ ಮಾಡಬೇಕು ವಿನಃ ಇಂಥ ದೇಶ ರಾಜಕೀಯ ಮಾಡಬಾರ್ದು. ಬಳ್ಳಾರಿ ಅನ್ನೋ ಮಚ್ಚೆ ಬಹಳ ದುಃಖದ ಸಂಗತಿ ಇದು. ಯಾರಾಗಲಿ ಪ್ರಾಣ ಹೋದ್ಮೇಲೆ ಮತ್ತೆ ಪ್ರಾಣ ಬರೋದಿಲ್ಲ. ಒಬ್ಬ ಕಾರ್ಯಕರ್ತ ಹೋದ್ಮೇಲೆ ಮತ್ತೆ ಆ ಕಾರ್ಯಕರ್ತೆಯಿಂದನೇ ಇವತ್ತು ನಿಮ್ಮ ರಾಜಕೀಯ ಆಗ್ತೈತೆ. ಇದರಿಂದ ನಮ್ಮ ಬಳ್ಳಾರಿಗೆ ಅಭಿವೃದ್ಧಿ ಆಗಬೇಕು ವಿನಃ ಯಾರಿಂದ ತೊಂದರೆ ಆಗಬಾರ್ದು. ಇವತ್ತು ಇಡೀ ದೇಶ ಬಳ್ಳಾರಿನ ಬಳ್ಳಾರಿನ ಅಂತ ನೋಡುವಂತ ಆಗ್ಬೇಕಿತ್ತು. ಆದ್ರೆ ಅಯ್ಯಯ್ಯೋ ಬಳ್ಳಾರಿನ ಅನ್ನೋ ರೀತಿನ ಬಂದ್ಬಿಡ್ತು. ಹೌದು, ಇವತ್ತು ನಮ್ಮ ಬಳ್ಳಾರಿ ಜನರು ಎಲ್ಲ ನೋಡ್ತಾ ಇದ್ದಾರೆ. ಇವಾಗ ರಾಜಕೀಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಜನ ಅವ್ರನ್ನೇ ಆಯ್ಕೆ ಮಾಡಿರ್ತಾರೆ. ಅದರಲ್ಲಿ ಇಂಥ ರಾಜಕೀಯ ಮಾಡಿ ನಮ್ಮ ದೇಶಕ್ಕೆ ಒಂದು ಮಚ್ಚೆ ಆದ. ಇವರ ಪ್ರತಿಷ್ಠೆಗೆ ಇವತ್ತು ಇಷ್ಟೆಲ್ಲ ಆಗ್ತಿದೆ ರಾದ್ದ ಅಂತ ಅನಿಸ್ತಾ ಇಲ್ವಾ? ಹೌದು, ಆಗ್ತಾ ಇದೆ. ಎಲ್ಲ ನೋಡ್ತಾ ಇದ್ರಲ್ಲ ಜನಗಳು. ಇವತ್ತು ಹೊಸ ವರ್ಷದ ಆರಂಭ ಅಂತ ಸಂತೋಷವಾಗಿರ್ಬೇಕು. ಇವತ್ತೇನೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಾಲ್ಮೀಕಿ ಮಹರ್ಷಿ ಅವರು ದೊಡ್ಡ ಹಿಂದೆ ಇತಿಹಾಸನ್ನೇ ಸೃಷ್ಟಿ ಮಾಡಿದ ಗುರುಗಳು ಅವರು. ಇವತ್ತು ಅವರು ನಮ್ಮ ಬಳ್ಳಾರಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಒಂದು ಹೆಮ್ಮೆ ಆಗಿತ್ತೆ. ಇಲ್ಲ ಜನ ಏನು ಕೇಳ್ತಾ ಇದಾರೆ ಅಂದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ವಿನಃ ಮಾಡ್ತಾ ಇದಾರ. ಇದು ರಾಜಕೀಯ ಮಾಡಬಾರ್ದು. ಇದು ಬಳ್ಳಾರಿನಾಗೆ ಇದೆಲ್ಲ ಆಯ್ತಲ್ಲ, ಒಬ್ಬ SP ಸಸ್ಪೆಂಡ್ ಆಗೋದ್ರಲ್ಲ ಬಂದು ಒಂದೇ ದಿನಕ್ಕೆ. ಅದು ಅನ್ಯಾಯ, ಅದು ಅನ್ಯಾಯ, ತುಂಬ ಅನ್ಯಾಯ. ಅದು ಅವ್ರೊಬ್ಬರೇ ತಪ್ಪು ಮಾಡಿರೋದಾ? ಬೇರೆ ಯಾರು ತಪ್ಪು ಮಾಡಿಲ್ವಾ? ಇನ್ಸ್ಪೆಕ್ಟರ್ ತಪ್ಪಿಲ್ವಾ? ಇಂಟೆಲಿಜೆನ್ಸಿ ತಪ್ಪಿಲ್ವಾ? ಅಮಾಯಕರು ಯಾರಿಗೋ ಒಬ್ಬರಿಗೆ ಬಲಿಪಶು ಮಾಡಬೇಕಲ್ಲ, ಮಾಡ್ಯಾರ ಸರ್ಕಾರ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಬಳ್ಳಾರಿ ಶಾಂತಿಯುತ ಬಳ್ಳಾರಿ ಆಗಬೇಕು, ಅಭಿವೃದ್ಧಿ ಹೊಂದಿದ ಜಿಲ್ಲೆ ಆಗಬೇಕು ಸರ್. ಶಾಂತಿ ಸಮಾಧಾನದಿಂದ ಎಲ್ಲರೂ ವ್ಯಾಪಾರಸ್ಥರು ಎಲ್ಲರೂ ಶಾಂತಿಯುತವಾಗಿ ಜೀವಿಸಬೇಕು. ಯಾವುದೇ ಗಲಾಟೆ ಗದ್ದಲ ಏನಿಲ್ಲ ಅಂದರೆ ಶಾಂತಿಯುತ ಆಗಿರ್ಬೇಕು ಸರ್. ಇನ್ನೊಂದು ಜಿಲ್ಲೆಗೆ ನಮ್ಮ ಜಿಲ್ಲೆ ಮಾದರಿ ಆಗಿರಬೇಕು. ಬಳ್ಳಾರಿ ಜಿಲ್ಲೆ ಮಾದರಿಯಾಗಿ ಜಿಲ್ಲೆ ಆಗಿರಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ಟೈಪ್ ಶಾಂತಿಯುತವಾಗಿ ಇರುವಂಥ ಜಿಲ್ಲೆ ಆಗಿರ್ಬೇಕು ಸರ್. ಯಾಕೆ ಮಾದರಿ ಆಗೋಕೆ ಯಾರು ಬಿಡ್ತಿಲ್ಲ ಸರ್? ಏನಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಗಲಾಟೆ ಗದ್ದಲ ಏನಾಗ್ಲಾರ್ದಂತೆ ಶಾಂತಿಯುತವಾಗಿ ಇರಬೇಕಂತ ಕಾನೂನಿನ ಯಾರದೆಲ್ಲ ಶಾಂತಿಯುತವನ್ನ ಕದರ್ತಿರೋದು ಯಾರು? ಅಲ್ಲ, ಕಾನೂನಿನ ಅರಿವು ಮೂಡಿಸ್ಬೇಕು, ಜನರಲ್ಲಿ ಮೂಡಿಸ್ಬೇಕಂತ ಕೆಲಸ. ಮೂಡ್ಸೋಂತವ್ರು ತಪ್ಪು ಮಾಡ್ತಾವ್ರಲ್ಲ, ಅರಿವು ಮೂಡ್ಸೋಂತವ್ರು ತಪ್ಪು ಮಾಡ್ತಾವ್ರಲ್ಲ. ಅರಿವು ಮೂಡಿಸಂತಾರೆ ತಪ್ಪು ಮಾಡ್ತಾರೆ ಅಂತಂದ್ರೆ ಕಾನೂನಿನ ವಿರುದ್ಧ ಅಂತ ಪ್ರಶ್ನೆಗಳನ್ನ ಮಾಧ್ಯಮದವರು ಅದನ್ನ ಎತ್ತಿ ಹಿಡಿಬೇಕು ಸರ್. ಅದನ್ನೇ ಮಾಡ್ತಾ ಇದೀವಿ. ಅದನ್ನೇ ಎತ್ತಿ ಹಿಡೀರಿ ಸರ್. ಕಾನೂನು ಪ್ರಕಾರನೇ ಆಗಬೇಕು. ಯಾವುದೇ ಜನತೆಗೆ ತೊಂದರೆ ಆಗ್ಲಾರ್ದಂತೆ ಶಾಂತಿಯುತವಾಗಿ ಇರುವಂತೆ ಬಳ್ಳಾರಿ ಆಗಲಿ. ಯಾಕೆ ಎದಿರ್ತಾರೆ ಯಜಮಾನ್ರೆ? ಏನ್ರಿ ಅಷ್ಟೊಂದು ಬೆದರ್ಸ್ತಾರೇನ್ರಿ ನಿಮ್ಗೆ? ಇಲ್ಲ, ಬೆದರಿಕೆ ಎಂಬುದು ಪ್ರಶ್ನೆ ಅಲ್ಲ ಸರ್. ಒಬ್ಬರ ಕಡೆ ಮಾತಾಡಿದ್ರೆ ಅವ್ರನ್ನೇ ಗುರಿ ಮಾಡ್ಕೊಳ್ಳೋ ಈ ಥರ ಮಾತಾಡಿದ್ರೆ ಮಾಧ್ಯಮದಲ್ಲಿ ಮುಂದೆ ಬಂದು ಅಂತೇಳಿ ಮಾತಾಡ್ಬೋದು ಅಷ್ಟೇ. ಎಲ್ಲ ನಡೆಯುತ್ತಾ ಇಲ್ಲಿ? ನಡಿಬೋದು ಸರ್, ಖಂಡಿತ ನಡೀತೈತಿ. ನೀನು ಆ ಪಕ್ಷ ಮಾತಾಡಿದಿ, ಈ ಪಕ್ಷ ಕಡೆ ಮಾತಾಡಿದಿ ಅಂತೇಳಿ ಮಾಧ್ಯಮದಲ್ಲಿ ಮುಂದೆ ಮಾತಾಡಿದ್ರೆ ಅದು ಗುರಿ ಮಾಡ್ಬೋದು. ಇದಿಷ್ಟು ಬಳ್ಳಾರಿ ಜನರ ಅಭಿಪ್ರಾಯ. ಅವರು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ತುಂಬಾ ಜನ ನಾನು ಮಾತಾಡ್ಸೋಂತ ಪ್ರಯತ್ನ ಪಟ್ಟೆ, ತುಂಬಾ ಜನ ಭಯ ಪಟ್ರು. ಯಾಕೆಂದ್ರೆ ಮಾತಾಡೋದಕ್ಕೆ ಹೆದರ್ಕೊಂಡು ಅಲ್ಲಿಂದ ಓಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರು. ನೋಡಿ, ಜನ ಇವತ್ತು ಧೈರ್ಯದಿಂದ ಬದುಕಬೇಕು. ಧೈರ್ಯದಿಂದ ಯಾವ ಕ್ಷೇತ್ರದಲ್ಲಿ ಬದುಕ್ತಾ ಇಲ್ಲ ಅಂತಂದ್ರೆ ಆ ಕ್ಷೇತ್ರ ಅಭಿವೃದ್ಧಿನೂ ಆಗಲ್ಲ, ಆ ಕ್ಷೇತ್ರದಲ್ಲಿರುವಂತ ಜನರು ಉದ್ಧಾರ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ನೋಡಿ, ಇವತ್ತು ಜನರು ತಪ್ಪನ್ನ ತಪ್ಪಂತ ಹೇಳುವಂತ ಧೈರ್ಯ ತಗೋಬೇಕು, ಸತ್ಯವನ್ನ ಸತ್ಯ ಅಂತ ಹೇಳ್ಬೇಕು. ಒಳ್ಳೆ ಕೆಲಸ ಮಾಡಿದವ್ರಿಗೆ ಬೆನ್ ತಟ್ಟಬೇಕು, ಕೆಟ್ಟ ಕೆಲಸ ಮಾಡಿದಾಗ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಬೇಕು. ಕಾನೂನಿಗೆ ಪ್ರತಿಯೊಬ್ರು ಕೂಡ ತಲೆ ಬಾಗಬೇಕು. ಇದು ನಮ್ಮ ಉದ್ದೇಶ. ಜನರ ಅಭಿಪ್ರಾಯವನ್ನ ಕೇಳಿದಾಗ ಇಲ್ಲಿ ಒಣ ಪ್ರತಿಷ್ಠೆ, ಯಾವುದೋ ಹಳೆ ವೈಷಮ್ಯದಿಂದಾಗಿ ಇಷ್ಟೆಲ್ಲ ರಾದ್ಧಾಂತ ಆಗಿ ಒಂದು ರೀತಿಯಲ್ಲಿ ಮಾದರಿ ಆಗಬೇಕಾಗಿದ್ದಂತ ಬಳ್ಳಾರಿ ಮತ್ತೊಂದು ವಿಚಾರದಲ್ಲಿ ಇಡೀ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇರೋದು ವಿಪರ್ಯಾಸ ಅಂತೇಳಿ ಇಲ್ಲಿನ ಜನರೇ ಮಾತಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾರು ಸರಿ ಯಾರು ತಪ್ಪು? ಯಾರು ಸರಿ ಯಾರು ತಪ್ಪಕ್ಕಿಂತ ಹೇಳೋಕ್ಕಿಂತ ಮೊದಲು ಇಲ್ಲಿ ಇವೆಲ್ಲ ಗಲಾಟೆ ಅವಶ್ಯಕತೆನೇ ಇಲ್ಲ. ಇವೆಲ್ಲರೂ ಶಾಂತವಾಗಿ ಇರೋರು ಇಲ್ಲಿ. ಅಂಥ ರೋಡಿಸಮ್ ಮಾಡೋರು ಯಾರಿಲ್ಲ. ಮೊದಲು ಎಲ್ಲೋ ಇದ್ದರು, ಅವರು ಡಿಕ್ಕಿ ಮಾಡುವಾಗ ಮಾತ್ರ. ಇವಾಗ ಯಾರಿಲ್ಲ,
ಅವಶ್ಯಕತೆನೂ ಇಲ್ಲ ಜನರಿಗಿದು. ಇವು ಬೇಕಂತಲೇ ಮಾಡಿರೋದು ಅನ್ಸುತ್ತೆ ಹೊರತು ಬೇರೆ ಏನಿಲ್ಲ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಬಳ್ಳಾರಿಗೆ ಇದೊಂದು ಕಪ್ಪು ಚುಕ್ಕೆ. ಹೌದಾ ಸರ್? ಇವತ್ತು ನಾವು ಎಲ್ಲ ಶಾಂತಿಯುತವಾಗಿರ್ಬೇಕಾಯ್ತು. ಬಳ್ಳಾರಿ ಅಭಿವೃದ್ಧಿ ಮಾಡಬೇಕು ವಿನಃ ಇಂಥ ದೇಶ ರಾಜಕೀಯ ಮಾಡಬಾರ್ದು. ಬಳ್ಳಾರಿ ಅನ್ನೋ ಮಚ್ಚೆ ಬಹಳ ದುಃಖದ ಸಂಗತಿ ಇದು. ಯಾರಾಗಲಿ ಪ್ರಾಣ ಹೋದ್ಮೇಲೆ ಮತ್ತೆ ಪ್ರಾಣ ಬರೋದಿಲ್ಲ. ಒಬ್ಬ ಕಾರ್ಯಕರ್ತ ಹೋದ್ಮೇಲೆ ಮತ್ತೆ ಆ ಕಾರ್ಯಕರ್ತೆಯಿಂದನೇ ಇವತ್ತು ನಿಮ್ಮ ರಾಜಕೀಯ ಆಗ್ತೈತೆ. ಇದರಿಂದ ನಮ್ಮ ಬಳ್ಳಾರಿಗೆ ಅಭಿವೃದ್ಧಿ ಆಗಬೇಕು ವಿನಃ ಯಾರಿಂದ ತೊಂದರೆ ಆಗಬಾರ್ದು. ಇವತ್ತು ಇಡೀ ದೇಶ ಬಳ್ಳಾರಿನ ಬಳ್ಳಾರಿನ ಅಂತ ನೋಡುವಂತ ಆಗ್ಬೇಕಿತ್ತು, ಆದ್ರೆ ಅಯ್ಯಯ್ಯೋ ಬಳ್ಳಾರಿನ ಅನ್ನೋ ರೀತಿನ ಬಂದ್ಬಿಡ್ತು. ಹೌದು, ಇವತ್ತು ನಮ್ಮ ಬಳ್ಳಾರಿ ಜನರು ಎಲ್ಲ ನೋಡ್ತಾ ಇದ್ದಾರೆ. ಇವಾಗ ರಾಜಕೀಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಜನ ಅವ್ರನ್ನೇ ಆಯ್ಕೆ ಮಾಡಿರ್ತಾರೆ. ಅದರಲ್ಲಿ ಇಂಥ ರಾಜಕೀಯ ಮಾಡಿ ನಮ್ಮ ದೇಶಕ್ಕೆ ಒಂದು ಮಚ್ಚೆ ಆದ. ಇವರ ಪ್ರತಿಷ್ಠೆಗೆ ಇವತ್ತು ಇಷ್ಟೆಲ್ಲ ಆಗ್ತಿದೆ ರಾದ್ದ ಅಂತ ಅನಿಸ್ತಾ ಇಲ್ವಾ? ಹೌದು, ಆಗ್ತಾ ಇದೆ. ಎಲ್ಲ ನೋಡ್ತಾ ಇದ್ರಲ್ಲ ಜನಗಳ. ಇವತ್ತು ಹೊಸ ವರ್ಷದ ಆರಂಭ ಅಂತ ಸಂತೋಷವಾಗಿರ್ಬೇಕು. ಇವತ್ತೇನೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಾಲ್ಮೀಕಿ ಮಹರ್ಷಿ ಅವರು ದೊಡ್ಡ ಹಿಂದೆ ಇತಿಹಾಸನ್ನೇ ಸೃಷ್ಟಿ ಮಾಡಿದ ಗುರುಗಳು ಅವರು. ಇವತ್ತು ಅವರು ನಮ್ಮ ಬಳ್ಳಾರಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಒಂದು ಹೆಮ್ಮೆ ಆಗುತ್ತೆ. ಇಲ್ಲ ಜನ ಏನು ಕೇಳ್ತಾ ಇದಾರೆ ಅಂದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ವಿನಃ ಮಾಡ್ತಾ ಇದಾರ. ಇದು ರಾಜಕೀಯ ಮಾಡಬಾರ್ದು. ಇದು ಬಳ್ಳಾರಿನಾಗೆ ಇದೆಲ್ಲ ಆಯ್ತಲ್ಲ, ಒಬ್ಬ SP ಸಸ್ಪೆಂಡ್ ಆಗೋದ್ರಲ್ಲ ಬಂದು ಒಂದೇ ದಿನಕ್ಕೆ. ಅದು ಅನ್ಯಾಯ, ಅದು ಅನ್ಯಾಯ, ತುಂಬಾ ಅನ್ಯಾಯ. ಅದು ಅವ್ರೊಬ್ಬರೇ ತಪ್ಪು ಮಾಡಿರೋದಾ? ಬೇರೆ ಯಾರು ತಪ್ಪು ಮಾಡಿಲ್ವಾ? ಇನ್ಸ್ಪೆಕ್ಟರ್ ತಪ್ಪಿಲ್ವಾ? ಇಂಟೆಲಿಜೆನ್ಸಿ ತಪ್ಪಿಲ್ವಾ? ಅಮಾಯಕರು ಯಾರಿಗೋ ಒಬ್ಬರಿಗೆ ಬಲಿಪಶು ಮಾಡಬೇಕಲ್ಲ, ಮಾಡ್ಯಾರ ಸರ್ಕಾರ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಬಳ್ಳಾರಿ ಶಾಂತಿಯುತ ಬಳ್ಳಾರಿ ಆಗಬೇಕು, ಅಭಿವೃದ್ಧಿ ಹೊಂದಿದ ಜಿಲ್ಲೆ ಆಗಬೇಕು ಸರ್. ಶಾಂತಿ ಸಮಾಧಾನದಿಂದ ಎಲ್ಲರೂ ವ್ಯಾಪಾರಸ್ಥರು ಎಲ್ಲರೂ ಶಾಂತಿಯುತವಾಗಿ ಜೀವಿಸಬೇಕು. ಯಾವುದೇ ಗಲಾಟೆ ಗದ್ದಲ ಏನಿಲ್ಲ ಅಂದ್ರೆ ಶಾಂತಿಯುತ ಆಗಿರ್ಬೇಕು ಸರ್. ಇನ್ನೊಂದು ಜಿಲ್ಲೆಗೆ ನಮ್ಮ ಜಿಲ್ಲೆ ಮಾದರಿ ಆಗಿರಬೇಕು. ಬಳ್ಳಾರಿ ಜಿಲ್ಲೆ ಮಾದರಿಯಾಗಿ ಜಿಲ್ಲೆ ಆಗಿರಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ಟೈಪ್ ಶಾಂತಿಯುತವಾಗಿ ಇರುವಂಥ ಜಿಲ್ಲೆ ಆಗಿರ್ಬೇಕು ಸರ್. ಯಾಕೆ ಮಾದರಿ ಆಗೋಕೆ ಯಾರು ಬಿಡ್ತಿಲ್ಲ ಸರ್? ಏನಂತಂದ್ರೆ ಅಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಗಲಾಟೆ ಗದ್ದಲ ಏನಾಗ್ಲಾರ್ದಂತೆ ಶಾಂತಿಯುತವಾಗಿ ಇರಬೇಕಂತ ಕಾನೂನಿನ ಯಾರದೆಲ್ಲ ಶಾಂತಿಯುತವನ್ನ ಕದರ್ತಿರೋದು ಯಾರು? ಅಲ್ಲ, ಕಾನೂನಿನ ಅರಿವು ಮೂಡಿಸ್ಬೇಕು, ಜನರಲ್ಲಿ ಮೂಡಿಸ್ಬೇಕಂತ ಕೆಲಸ. ಮೂಡ್ಸೋಂತವ್ರು ತಪ್ಪು ಮಾಡ್ತಾವ್ರಲ್ಲ, ಅರಿವು ಮೂಡ್ಸೋಂತವ್ರು ತಪ್ಪು ಮಾಡ್ತಾವ್ರಲ್ಲ. ಅರಿವು ಮೂಡಿಸಂತಾರೆ ತಪ್ಪು ಮಾಡ್ತಾರೆ ಅಂತಂದ್ರೆ ಕಾನೂನಿನ ವಿರುದ್ಧ ಅಂತ ಪ್ರಶ್ನೆಗಳನ್ನ ಮಾಧ್ಯಮದವರು ಅದನ್ನ ಎತ್ತಿ ಹಿಡಿಬೇಕು ಸರ್. ಅದನ್ನೇ ಮಾಡ್ತಾ ಇದೀವಿ. ಅದನ್ನೇ ಎತ್ತಿ ಹಿಡೀರಿ ಸರ್. ಕಾನೂನು ಪ್ರಕಾರನೇ ಆಗಬೇಕು. ಯಾವುದೇ ಜನತೆಗೆ ತೊಂದರೆ ಆಗ್ಲಾರ್ದಂತೆ ಶಾಂತಿಯುತವಾಗಿ ಇರುವಂತೆ ಬಳ್ಳಾರಿ ಆಗಲಿ. ಯಾಕೆ ಎದಿರ್ತಾರೆ ಯಜಮಾನ್ರೆ? ಏನ್ರಿ ಅಷ್ಟೊಂದು ಬೆದರ್ಸ್ತಾರೇನ್ರಿ ನಿಮ್ಗೆ? ಇಲ್ಲ, ಬೆದರಿಕೆ ಎಂಬುದು ಪ್ರಶ್ನೆ ಅಲ್ಲ ಸರ್. ಒಬ್ಬರ ಕಡೆ ಮಾತಾಡಿದ್ರೆ ಅವ್ರನ್ನೇ ಗುರಿ ಮಾಡ್ಕೊಳ್ಳೋ ಈ ಥರ ಮಾತಾಡಿದ್ರು ಮಾಧ್ಯಮದಲ್ಲಿ ಮುಂದೆ ಬಂದು ಅಂತೇಳಿ ಮಾತಾಡ್ಬೋದು ಅಷ್ಟೇ. ಇದೆಲ್ಲ ನಡೆಯುತ್ತಾ ಇಲ್ಲಿ? ನಡಿಬೋದು ಸರ್, ಖಂಡಿತ ನಡೀತೈತಿ. ನೀನು ಆ ಪಕ್ಷ ಮಾತಾಡಿದಿ, ಈ ಪಕ್ಷ ಕಡೆ ಮಾತಾಡಿದಿ ಅಂತೇಳಿ ಮಾಧ್ಯಮದಲ್ಲಿ ಮುಂದೆ ಮಾತಾಡಿದ್ರೆ ಅದು ಗುರಿ ಮಾಡ್ಬೋದು. ಇದಿಷ್ಟು ಬಳ್ಳಾರಿ ಜನರ ಅಭಿಪ್ರಾಯ. ಅವ್ರು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ತುಂಬಾ ಜನ ನಾನು ಮಾತಾಡ್ಸೋಂತ ಪ್ರಯತ್ನ ಪಟ್ಟೆ, ತುಂಬಾ ಜನ ಭಯ ಪಟ್ರು. ಯಾಕೆಂದ್ರೆ ಮಾತಾಡೋದಕ್ಕೆ ಹೆದರ್ಕೊಂಡು ಅಲ್ಲಿಂದ ಓಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರು. ನೋಡಿ, ಜನ ಇವತ್ತು ಧೈರ್ಯದಿಂದ ಬದುಕಬೇಕು. ಧೈರ್ಯದಿಂದ ಯಾವ ಕ್ಷೇತ್ರದಲ್ಲಿ ಬದುಕ್ತಾ ಇಲ್ಲ ಅಂತಂದ್ರೆ ಆ ಕ್ಷೇತ್ರ ಅಭಿವೃದ್ಧಿನೂ ಆಗಲ್ಲ, ಆ ಕ್ಷೇತ್ರದಲ್ಲಿರುವಂತ ಜನರು ಉದ್ಧಾರ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ನೋಡಿ, ಇವತ್ತು ಜನರು ತಪ್ಪನ್ನ ತಪ್ಪಂತ ಹೇಳುವಂತ ಧೈರ್ಯ ತಗೋಬೇಕು, ಸತ್ಯವನ್ನ ಸತ್ಯ ಅಂತ ಹೇಳ್ಬೇಕು. ಒಳ್ಳೆ ಕೆಲಸ ಮಾಡಿದವ್ರಿಗೆ ಬೆನ್ ತಟ್ಟಬೇಕು, ಕೆಟ್ಟ ಕೆಲಸ ಮಾಡಿದಾಗ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಬೇಕು. ಕಾನೂನಿಗೆ ಪ್ರತಿಯೊಬ್ರು ಕೂಡ ತಲೆ ಬಾಗಬೇಕು. ಇದು ನಮ್ಮ ಉದ್ದೇಶ. ಜನರ ಅಭಿಪ್ರಾಯವನ್ನ ಕೇಳಿದಾಗ ಇಲ್ಲಿ ಒಣ ಪ್ರತಿಷ್ಠೆ, ಯಾವುದೋ ಹಳೆ ವೈಷಮ್ಯದಿಂದಾಗಿ ಇಷ್ಟೆಲ್ಲ ರಾದ್ಧಾಂತ ಆಗಿ ಒಂದು ರೀತಿಯಲ್ಲಿ ಮಾದರಿ ಆಗಬೇಕಾಗಿದ್ದಂತ ಬಳ್ಳಾರಿ ಮತ್ತೊಂದು ವಿಚಾರದಲ್ಲಿ ಇಡೀ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇರೋದು ವಿಪರ್ಯಾಸ ಅಂತೇಳಿ ಇಲ್ಲಿನ ಜನರೇ ಮಾತಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.